ಮಾರ್ನಿಂಗ್. ಫೈನಲಿ ಬೆಳಗ್ಗೆ ಎದ್ವಿ. ನೆನ್ನೆ ಮಲ್ಕೊಳ್ಳೋದು ಸಿಕ್ಕಾಪಟ್ಟೆ ಲೇಟ್ ಆಯಿತು. ನನ್ನ ಮಗ ಮನೆಯಲ್ಲಿ 9 ಗಂಟೆಗೆ ಮಲ್ಕೊಂಡ್ರೆ ಇವತ್ತಿಲ್ಲಿ 12 ಗಂಟೆಗೆ ಮಲ್ಕೊಂಡ. ಬೇಗ ಎದ್ದು ರೆಡಿಯಾಗಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಗುಡ್ ಮಾರ್ನಿಂಗ್. ಗೆಟ್ ರೆಡಿ ಟು ದೇವಸ್ಥಾನ. ಇದ್ದಾಗ ತಂದಿದ್ದೆ ಲಿಪ್ಲೈನರ್ ಹಾಕೊಂಡೆ ಅಲ್ಲ, ಲಿಪ್ಲೈನರ್ ಹಾಕಿ ಶೇಡ್ ಚೆನ್ನಾಗಿದೆ ಅಲ್ಲ ಇದು ಲಿಪ್ಸ್ಟಿಕ್ದು. ಕೈಸಿ ಬಾಸ್ ಬೇಬಿ ಫ್ರಮ್ ನೈಕಾ. ಎನಿ ಸ್ಕಿನ್ ಟೋನ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನನಗೆ ಯೂಶಲಿ ಪಿಂಕ್ ಶೇಡ್ ಯೂಸ್ ಆಗಲ್ಲ, ಅಂದರೆ ಇಷ್ಟ ಆಗಲ್ಲ, ಇಷ್ಟ ಆಗಲ್ಲ. ಬಟ್ ಈ ಶೇಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀನು ಅಪ್ಲೈ ಮಾಡ್ತಿರೋದು ಮೆಬಿಲಿನ್. ಇದು ಮೆಬಿಲಿನ್ದು ರೆಡ್ ಲಿಪ್ಸ್ಟಿಕ್. ಅದು ಅಷ್ಟೇ, ನಾನು ಏನು ಗೊತ್ತಾ, ಯೂಶಲಿ ಲಿಪ್ ಶೇಡ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಎಲ್ಲ ಸ್ಕಿನ್ ಟೋನ್ಗೂ ಸ್ವಲ್ಪ ಮ್ಯಾಚ್ ಆಗೋ ಥರ ಶೇಡ್ಸೇ ತೊಗೊಳ್ತೀನಿ. ಯಾಕಂದರೆ ನನ್ನ ಬ್ರೈಡಲ್ ಕಿಟ್ಗೆ ಯೂಸ್ ಆಗುತ್ತೆ ಆ್ಯಂಡ್ ನನಗೂ ನನ್ನ ತಂಗಿಗೆ ಇಬ್ರಿಗೂ ಯೂಸ್ ಆಗುತ್ತೆ ಅಂತ. ಯೋಹಾನ್ ಔಟ್ಫಿಟ್ ಚೆಕ್. ವೇರ್ ಇಸ್ ಯುವರ್ ಶೂಸ್? ಯೋಹಾನ್ ಮೇಲ್ ನೋಡಿ. ಸರ್ ಮೇಲ್ ನೋಡಿ. ಯೋಹಾನ್ ಚಿಕ್ಕಿ ಎಷ್ಟುದ್ದ ಇದೆಯಾ ನೋಡು, ಚಿಕ್ಕಿ ಎಷ್ಟುದ್ದ ಇದೆಯಾ ನೀನು. ಯೋಹಾನ್ ಕಿಸಿ ಕೊಡಮ್ಮ. ಇಲ್ಲಿ ಬಾಯ್ ಮಾಡು ನನಗೆ. ಇಲ್ಲಿ ಹಾಯ್ ಮಾಡು, ಬಾಯ್ ಮಾಡು, ಬಾಯ್. ಕಿಸಿ ಕೊಡು. ನಮಸ್ತೆ ಮಾಡೋದು ಹೆಂಗಪ್ಪ? ನಮಸ್ತೆ. ಜೈ ಆಂಜನೇಯ ಮಾಡು. ಜೈ ಆಂಜನೇಯ. ನಮ್ಮ ಮನೆಗೆ ಎಷ್ಟು ದುಡ್ಡು ಖರ್ಚಾಯ್ತು? ಅಷ್ಟು ಖರ್ಚಾಯ್ತಾ? ನೀವು ಎಷ್ಟು ಊಟ ಮಾಡಿದ್ರಿ? ಬಿಡಪ್ಪ. ಪಪ್ಪ ಇಲ್ಲಪ್ಪ, ಪಪ್ಪ. ಯೋಹಾನ್ ಯಾಕೋ ಎಲ್ಲಿ ಹೋಗ್ತಾ ಇದ್ದೀವಿ? ಚಾಮುಂಡಿ ಬೆಟ್ಟ. ಜೋರಾಗಿ ಹೇಳ ಒಂಚೂರು. ನನ್ನ ತಂಗಿ ಹಂಗೆ ಸ್ವಲ್ಪ ಶೈ ನೇಚರ್ ಮಾಡ್ತಾ ಇದ್ದೀನಿ. ಏನು ಪೀಸ್ ಆಗೈತೆ ಗುರು ರೋಡು. ಬಂಗಾರಿ ಮುಂದೆ ಅವ್ರ ಹಂಗೆ ತಲಕಾಡು ಹೋಗು. ಅವನಮ್ಮ ತಲಕಾಡು ಮರಳಾಗಿ ಮಾದಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಟಿದ್ಲಂತೆ. ಯಾರು? ಹೌದಾ ಅಜ್ಜಿ. ಯಾರು ಅಂತಾನೆ ಗೊತ್ತಿಲ್ಲ ಗೈ. ಫಾಗ್ ಇಸ್ ಈಕ್ವಲ್ ಟು ಭಾವ. ಯಾಕಂದ್ರೆ ಮಂಜು ಇಸ್ ಈಕ್ವಲ್ ಟು ಭಾವ. ಮಂಜು ಇಸ್ ಈಕ್ವಲ್ ಟು ಮಂಜು ಭಾವ. ಹೆಸರಲ್ಲೇ ಮಂಜಿದೆ. ಕರೆಕ್ಟ್. ನಮ್ಮ ಭಾವಂಗೆ ಹೇಳ್ತೀನಿ, ಭಾವ ಏನು ಭಾವ ನಿಮ್ಮ ಹೆಸರಲ್ಲೇ ಮಂಜಿದೆ. ಬೇಗ ರೆಡಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ರೋಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ತುಂಬ ಬೇಗ ಹೋದ್ರಿಂದ ಫಾಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಟ್ಟದ ಮೇಲ್ಗಡೆ ಹೋಗ್ತಾ ಫಾಗ್ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಬೆಟ್ಟದಲ್ಲಿ ಟೈಮಿಂಗ್ಸು ದೇವ್ರ ದರ್ಶನಕ್ಕೆ 7:30ಇಂದನೇ ಓಪನ್ ಇರುತ್ತೆ. ಸೊ ನಾವು ಅಂದ್ಕೊಂಡ್ವಿ ಓಪನ್ ಆಗಿದ್ದು 1 ಅವರಲ್ಲೆಲ್ಲ ನಾವು ಹೋದರೆ ಬೇಗನೆ ದರ್ಶನ ಆಗುತ್ತೆ, ರಶ್ ಇರಲ್ಲ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಕಾರ್ಗಳೆಲ್ಲ ಇತ್ತು. ದೇವಸ್ಥಾನ ಹತ್ರನೂ ತುಂಬ ಜನ ಇದ್ದರು. ಸೊ ರೆಗ್ಯುಲರ್ ಕ್ಯೂ ಅಲ್ಲಿ ಹೋದರೆ ಆಗಲ್ಲ ಅಂತ ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋದ್ವಿ. ನಿಮಗೆ ಈ ಕ್ಯೂ ಅಲ್ಲಿ ಹೋಗೋಕ್ಕೆ 100 ರೂಪೀಸ್ ಆಗುತ್ತೆ. ಬಟ್ ಬೇಗನೆ ದರ್ಶನ ಮುಗಿಯುತ್ತೆ. ನಮಗೆ 1 ಅವರೆಲ್ಲ ದರ್ಶನ ಮುಗೀತು. ಬಂದು ಅಲ್ಲಿ ಕುತ್ಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ವಿ. ಬಟ್ ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಕಮ್ಮಿ ಇದ್ದರು. ಮೇ ಬಿ ವೀಕೆಂಡಲ್ಲಿ ಬಂದಿದ್ದರೆ ಇನ್ನೂ ತುಂಬ ಜನ ಇರ್ತಿದ್ರು ಅನಿಸುತ್ತೆ. ಅಲ್ಲಿಂದ ದರ್ಶನ ಮುಗಿಸಿ ನಾವು ಹೋದ್ವಿ. ಮೈಸೂರಲ್ಲಿ ಬ್ರೇಕ್ಫಾಸ್ಟ್ಗೆ ಆಗಲಿ ಲಂಚ್ಗೆ ಆಗಲಿ ಫುಡ್ಗೆ ತುಂಬ ಫೇಮಸ್ ಪ್ಲೇಸಸ್ ಇದೆ. ಫುಡ್ಗೇನು ಕಮ್ಮಿ ಇಲ್ಲ ಮೈಸೂರು ಅಂದರೆ. ಬಟ್ ಆದರೂ ನಾವು ಅದರಲ್ಲಿ ಫೇಮಸ್ ಇರೋ ಪ್ಲೇಸ್ನ ನೋಡ್ತಾ ಇದ್ವಿ. ಲಾಸ್ಟ್ ಟೈಮೇ ಅಂದ್ಕೊಂಡ್ವಿ ಈ ಪ್ಲೇಸಿಗೆ ಬರಬೇಕಂತ, ಹಾಗಿರಲಿಲ್ಲ. ಈ ಟೈಮ್ ಮಿಸ್ ಮಾಡದೆ ಹೋಗೋಣ ಅಂತ ಬಂದ್ವಿ. ಹೋಟೆಲ್ ಹಳ್ಳಿ ಅಡ್ಡಿ ಅಂತ ಫುಲ್ ಹಳ್ಳಿ ಸ್ಟೈಲೆಲ್ಲ ಇದೆ. ಹೋಟೆಲ್ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟು ವರ್ತ್ ಅನಿಸುತ್ತೆ ಇದಕ್ಕೆ. ಬಟ್ ಪ್ರೈಸ್ ವೈಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಮನೆ ಫುಡ್ ತಿಂದಿದ್ದೀವಿ ಅಂತಲೇ ಅನ್ಸುತ್ತೆ. ಹೆಂಗಿತ್ತು ಹಳ್ಳಿ ಅಟ್ಟಲ್ಲಿ ಟಿಫನು? ಚೆನ್ನಾಗಿತ್ತು, ಆದರೆ ಕಮ್ಮಿ. ಒಬ್ಬರು ಒಂದು 3 ಪ್ಲೇಟ್ ಬೇಕಲ್ವಾ? ಬಾಯ್ಸ್ 2 ಚಿತ್ರಾನ್ನ, 2 ರೈಸ್ ಬಾತು, 2 ಇಡ್ಲಿ, 2 ಕೇಸ್. ಬಂದು ರೂಮ್ ಚೆಕ್ಔಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಚೆಕ್ಔಟ್. ಹೋಗೋಣ.
ನಾವು ಹೋಟೆಲ್ ಸ್ಟೇ ಆಗಿದ್ದಿದ್ದು ರೂಮ್ ಚೆಕ್ಔಟ್ ಬಂದು ಟೈಮಿಂಗ್ಸ್ 11 ಇತ್ತು. ಸೊ ನಾವು ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ನಾವು ಹೋಗಿ ದೇವ್ರ ದರ್ಶನ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಬರಬೇಕಂತ. ಅದೆಲ್ಲ ಮುಗಿಸ್ ಬಂದು ಪ್ಯಾಕಪ್ ಮಾಡಿ ಬೇಗ ಚೆಕ್ಔಟ್ ಆದ್ವಿ. ಯಾಕಂದರೆ ಸುಮ್ಮನೆ ಲೇಟ್ ಆದರೆ ಮತ್ತೆ ಬೇರೆ ಪ್ಲೇಸಸ್ಗೆ ಹೋಗೋದು ಲೇಟ್ ಆಗುತ್ತೆ ಅಂತ 11 ಚೆಕ್ಔಟ್ ಮಾಡಿ ಅಲ್ಲಿಂದ ನಾವು ಮೈಸೂರು ಝೂಗೆ ಹೋದ್ವಿ. ಮೈಸೂರು ಝೂ ಟೈಮಿಂಗ್ಸು 8:30 AM ಇಂದ 5 ಇರುತ್ತೆ. ಸೊ ನೀವು ಆ ಟೈಮಲ್ಲಿ ಯಾವಾಗ ಬೇಕಾದ್ರೂ ನೀವು ಮೈಸೂರು ಝೂ ವಿಸಿಟ್ ಮಾಡ್ಬೋದು. ಎಂಟ್ರಿ ಫೀಸ್ ಬಂದು ಇವಾಗ 100 ಇದೆ. ಆನ್ಲೈನಲ್ಲಿ ನೋಡಿದ್ರೆ 50 ತೋರಿಸುತ್ತೆ, ಬಟ್ 100 ಇದೆ. ಬಟ್ 100 ರೂಪೀಸ್ ಸೀರಿಯಸ್ಲಿ ವರ್ತ್ ಇದೆ. ಇದು ಬಕಪಕ್ಷಿ. ನನ್ನ ತಂಗಿ ನೋಡಿ ಬಕಪಕ್ಷಿಗೆ ಟ್ರೋಲ್ ಮಾಡ್ತಾ ಇದ್ದಾಳೆ. ಎಲ್ಲ ಇಟ್ಕೊಂಡು ನೋಡಿ ಯಾಕಂಗೆ ಕಾಲು ಎಲ್ಲ ನೋವಿಸ್ಕೊಂಡು ಬಕಪಕ್ಷಿ ಸ್ವಲ್ಪನೂ ಶೇಕ್ ಆಗದೆ ಸುಮ್ಮನೆ ನಿಂತಿತ್ತು. ಅದನ್ನ ನೋಡಿ ನಮಗೆ ಇದು ಆರ್ಟಿಫಿಷಿಯಲ್ ಎಲ್ಲ ರಿಯಲ್ ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ಕಾಲು ಶೇಕ್ ಆಗ್ತಾಯಿತ್ತು. ಬಟ್ ಈ ಪಕ್ಷಿಗಳ ನೇಮೆಲ್ಲ ನಾವು ಓದಿದ್ದಷ್ಟೇ ನೆನಪು. ನಾನಂತೂ ರಿಯಲಾಗಿ ನೋಡಿರಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಅಲ್ಲಿ ವೈಲ್ಡ್ ಅನಿಮಲ್ಸ್ನ ನೋಡಿ ಎಲ್ಲರೂ ವಾವ್ ಅಂತ ಅಂತಿರು. ಆ ಗ್ಲಾಸಿಂದ ಈಚೆ ಬಂದಿರೋ ಗೊತ್ತಾಗ್ತಿತ್ತು ಎಲ್ಲ ರಿಯಾಕ್ಷನ್ನು. ಬಟ್ ಎಷ್ಟೊಂದು ಅನಿಮಲ್ಸ್ ಸುಮ್ಮನೆ ಮಲ್ಕೊಂಡಿತ್ತು. ಬಟ್ ಕೆಲವೊಂದು ಅನಿಮಲ್ಸ್ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿತ್ತು. ಬಟ್ ಮಲ್ಕೊಂಡಿರೋದಕ್ಕಿಂತ ಫುಲ್ ಆ್ಯಕ್ಟಿವ್ ಆಗಿರೋ ಅನಿಮಲ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡೋಕ್ಕೆ ಅಂತಲೇ ಹೋಗಿರ್ತೀವಲ್ವ. ಸೊ ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಇನ್ನೂ ಖುಷಿ ಆಗುತ್ತೆ. ನನಗೆ ಎಲ್ಲದಕ್ಕಿಂತ ಲಯನ್ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಅನ್ಕೊತಾ ಇದ್ದೆ. ಅಲ್ಲಿ ನಾನು ಎಲ್ಲ ಅನಿಮಲ್ಸು ಮಲ್ಕೊಂಡಿತ್ತು. ಲಯನು ನಾವು ಹೋದಾಗ ಮಲ್ಕೊಂಡಿತ್ತು. ಅಯ್ಯೋ ಇದೇನು ಸೋಂಬೇರಿ ಥರ ಮಲ್ಕೊಂಡಿದ್ದೆ, ಒಂದು ಸರಿ ಅದು ವಾಕ್ ಮಾಡಬಾರ್ದಾ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟೇ. ಏನು ಕೋಇನ್ಸಿಡೆನ್ಸ್ ಇಲ್ಲ, ನಾವು ಅಂದಿದ್ದು ಕೇಳಿಸ್ತೋ ಏನೋ ಗೊತ್ತಿಲ್ಲ. ಹೋಗಿ ಫುಲ್ ನೀಟಾಗಿ ವಾಕ್ ಮಾಡ್ತಾಯಿತ್ತು ಅದು. ನಮ್ಗೆ ಎಷ್ಟು ಓವರ್ ಎಕ್ಸೈಟ್ ಆಗ್ತೀವಿ ಅಂದರೆ ಕೆಲವೊಂದು ಸರಿ ಚಿಕ್ಕ ಮಕ್ಳ ಥರ ಆಡ್ತಾ ಇರ್ತೀವಿ. ಝೂವಲ್ಲಂತೂ ನನ್ನ ಮಗ ಎಷ್ಟು ಎಂಜಾಯ್ ಮಾಡಿದೆ ಗೊತ್ತಿಲ್ಲ. ನಾನು ನನ್ನ ತಂಗಿಯೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫುಲ್ ಪ್ರಾಣಿಗಳನ್ನೆಲ್ಲ ನೋಡಿ ಫುಲ್ ಎಕ್ಸೈಟ್ ಆಗ್ತಾಯಿದ್ವಿ. ಅಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ. ಮೇ ಬಿ ನಾವೆಲ್ಲ ಹಿಂಗೆ ಆಡ್ತೀವಿ ಅಂತಲೇ ಬೋರ್ಡ್ ಹಾಕಿರ್ತಾರೆ ಅನಿಸುತ್ತೆ. ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡಬೇಡಿ, ಕಿರ್ಚಬೇಡಿ, ಅದು ಮಲ್ಕೊಂಡಿದ್ರೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಬಟ್ ಅದು ಎಲ್ಲರೂ ಅದೇ ಮಾಡ್ತಾಯಿದ್ರು. ಹೆಂಗಿರೋದದು ಹೆಂಗಪ್ಪ ಹೆಂಗ್ ಮಾಡೋದು? ದಿಸ್ ಈಸ್ ಫಾರ್ ಯು. ಅವಾಗಿಂದ ಕಿರ್ಚ್ಕೊಂಡು ಇರ್ತಾ ಇದೆಯಲ್ಲ. ಸ್ಪೈನಲ್ ಕಾರ್ಡ್ದು ಹೆಂಗೆ ಕಾಣುತ್ತೆ ಮತ್ತೆ ಯಾಕೆ ನೋಡ್ತೀಯಪ್ಪ ನೀನೇ ಮಿರರಲ್ಲಿ ನೋಡ್ಕೊ. ಪಂಚ್ ಕೊಡ್ತಾಳೆ ಸರಿ ಸಾಕು ನೋಡಿ. ಅದು ಮಲ್ಗೆ ಇರುತ್ತೆ ಇವತ್ತೆಲ್ಲ. ಚಿನ್ನು ಅಲ್ಲೋಡಲ್ಲಿ ಚಿನ್ನು ಕರಡಿ ಹೆಂಗೆ ತಿಂತಾವ ನೋಡಿ. ನೀನು ಹಂಗೆ ತಿನ್ಬೇಕು ಊಟ. ಚಿನ್ನು ಏನು ಮಾಡ್ತೈತೆ? ಮೊಮ್ಮು ತಿಂತಿರೋ ತೋರ್ಸು. ಹೆಂಗೆ ಮೊಮ್ಮು ತಿಂತೈತೆ? ಹೆಂಗಮ್ಮ ಮೊಮ್ಮು ತಿಂತಿರೋದು? ಅಲ್ಲೈತೆ. ನೋಡಿ 3 ತಿಂತಾವೆ. ಆಮೇಲೆ ಕಾಣಿಸ್ತಾಳೆ ಇಲ್ಲೊಂದು. ಅವನ್ ಬರ್ತಾ ಇಲ್ಲ. ನಂಗೆ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು ಝೂವಲ್ಲಿ ಅನಿಮಲ್ಸ್ ಕಮ್ಮಿ ಇದೆ ಅಂತ. ಬಟ್ ಸೀರಿಯಸ್ಲಿ ಇಲ್ಲ, ಎಲ್ಲ ಕಡೆನೂ ಅನಿಮಲ್ಸ್ ಎಲ್ಲ ಇದೆ. ತುಂಬ ಜಾಸ್ತಿನೇ ಅನಿಮಲ್ಸ್ ಇದೆ. ಏನೂ ಇಲ್ಲ, ಡೈಲಿ 12 ಗಂಟೆಗೆ ಮಲ್ಕೊಂತಿದ್ದಲ್ಲ ಚಿನ್ನು. ಚಿನ್ನು ಎಲಿಫೆಂಟ್ ಇಲ್ಲಿ ಹೋಗ್ತೈತೆ. ಕರಿ ಚಿನ್ನು ಕರಿ ಆನೇನ ಬಾಯಿ ಕಡೆ ಏನು ಯೋಹಾನ್ ಏನ್ ಮಾಡ್ತಾ ಇದ್ದದ್ದು? ಹೆಂಗ್ ಬಂದಿದ್ದು? ಎಲ್ಲ ತಿಂತ ಇಲ್ಲ ನೋಡಿ ಹೆಂಗ್ ಮಾಡ್ತು. ಏನ್ ಆಟ ಆಡ್ತಾ ಇದ್ ಕಣೆ ಹಂಗೆ. ಯೋಗ ಡೇಗೆ ನೋಡು ಏನ್ ಮಾಡ್ತಾ ಇದ್ದದ್ದು? ಯೋಗ ಡೇಗೆ ಯೋಗ ಮಾಡ್ತಾ ಇತ್ತು ನೋಡು. ಇನ್ನು ಎಷ್ಟು ಅವರ್ಸ್ ಆಯ್ತು ನಾವು ಹೋಗಿ? 2 hours ಆಯ್ತು. ಒಂದು ಹಾಫ್ ಅನ್ ಅವರ್ ಹಿಂಗೆ ಹೋಗಿ ಒಂದು ರೌಂಡ್ ಬರೋಣ ಅಂತ ಹೋದ್ವಿ. ಮಧ್ಯೆಯಲ್ಲಿ ಎಕ್ಸಿಟ್ ಇಲ್ಲ ಗೈಸ್. ನೀವು ಹೋದ್ರೆ ಫುಲ್ ಮುಗಿಸ್ಕೊಂಡೇ ಬರಬೇಕು. ಬಟ್ ತುಂಬ ಚೆನ್ನಾಗಿತ್ತು. ಎಲ್ಲ ಅನಿಮಲ್ಸು ಇದೆ. ಝೂ ಏನು ಖಾಲಿ ಅನಿಸಲ್ಲ, ಎಲ್ಲ ಅನಿಮಲ್ಸು ಇದೆ. ಮುಂದೆ ಹೋಗ್ಬಿಟ್ಟ ಎಲ್ಲ ಇಲ್ಲೇ ಇದೀವಿ. ಹಿಂಗೆ ಬಿಟ್ಟೋಗೋದು ಫೋನ್ ನೋಡ್ಕೊಂಡು ಆಫೀಸ್ ವರ್ಕ್ ಅಂತ. ಅಲ್ಲವ್ರೆ ನಾವಿಲ್ಲೇ ಇದೀವಿ. ಲಾಸ್ಟಿಗೆ ಎಕ್ಸಿಟಿಗೆ ಒಂದಾಗ ಗೊತ್ತಾಗ್ತೈತಿ ಇಷ್ಟು ದೂರ. ಝೂ ವಿಸಿಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ವರ್ಡ್ ಆಫ್ ಮೈಸೂರು ಪಾರ್ಕ್. ಮೈಸೂರಿಗೆ ಹೋದ್ಮೇಲೆ ಮೈಸೂರು ಪಾರ್ಕ್ನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಸೊ ನಾವು ಹೋಗಿದ್ದು ಈ ಪ್ಲೇಸ್ಗೆ. ಈ ಪ್ಲೇಸ್ ನಿಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ರೋಡಲ್ಲೇ ಸಿಗುತ್ತೆ.
ಈಚೆಯಿಂದ ನೋಡೋಕ್ಕೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ತುಂಬ ಲಕ್ಸುರಿಯಸ್ ಆಗಿ ಕಾಣ್ತಾ ಇತ್ತು. ಒಳಗಡೆ ತುಂಬ ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಮೈಸೂರು ಪಾಕ್ಸ್ ಇರುತ್ತೆ. ಇಲ್ಲಿರೋ ಫ್ಲೇವರ್ಸ್ ಕೆಲವು ನನಗೆ ಗೊತ್ತೇ ಇರಲಿಲ್ಲ. ನಾವು ಯೂಶ್ವಲಿ ನೋಡೋದು ಸ್ಪೆಷಲ್ ಮೈಸೂರು ಪಾಕ್, ಗೀ ಮೈಸೂರು ಪಾಕ್ ಆ ಥರ ಎಲ್ಲ. ಬಟ್ ಇಲ್ಲಿ ಮ್ಯಾಂಗೋ ಮೈಸೂರು ಪಾಕ್, ಮಲಾಯ್ ಮೈಸೂರು ಪಾಕ್, ಮಿಲ್ಕ್ ಮೈಸೂರು ಪಾಕ್, ಜಾಗ್ರಿ ಮೈಸೂರು ಪಾಕ್, ತುಂಬ ವೆರೈಟೀಸ್ ಆಫ್ ಮೈಸೂರು ಪಾಕ್ ಇಲ್ಲಿದೆ. ಆ ಫ್ಲೇವರ್ಸ್ನೆಲ್ಲ ನೋಡ್ತಾ ಇದ್ರೇ ನಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಇಲ್ಲಿ ಏನಂದರೆ, ನೀವು ಮೈಸೂರು ಪಾಕ್ ಮಾಡೋದನ್ನ ಲೈವಲ್ಲೇ ನೋಡ್ಬೋದು. ಒಳಗಡೆಯಿಂದ ಮೈಸೂರು ಪಾಕ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಲೈವಲ್ಲೇ ನೀವು ಮೈಸೂರು ಪಾಕ್ ಮಾಡೋದನ್ನೆಲ್ಲ ನೋಡ್ಬೋದು. ಆ ಪ್ರೊಸೀಜರ್ಸ್ ಎಲ್ಲ ನಿಮ್ಗೆ ಅಲ್ಲೇ ಕಾಣ್ತಾ ಇರುತ್ತೆ. ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು, ಬಿಕಾಸ್ ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮಾಡ್ತಾಯಿದ್ರು. ಎಲ್ಲ ವೆರೈಟೀಸ್ ಆಫ್ ಮೈಸೂರು ಪಾಕ್ನು ಟೇಸ್ಟ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೊಳ್ಬೋದು. ಅದೇ ಥರ ನಾನು ಎಲ್ಲ ಫ್ಲೇವರ್ಸು ಟೇಸ್ಟ್ ಮಾಡಿದೆ. ಬಟ್ ಏನು ಕನ್ಫ್ಯೂಷನ್ ಅಂದರೆ ಎಲ್ಲ ಫ್ಲೇವರ್ಸು ತುಂಬಾ ಚೆನ್ನಾಗಿತ್ತು. ಈ ಪ್ಲೇಸಲ್ಲಿ ಬರೀ ಮೈಸೂರು ಪಾಕಲ್ಲ, ತುಂಬ ವೆರೈಟೀಸ್ ಆಫ್ ಸ್ವೀಟ್ ಸಿಗುತ್ತೆ. ಚಂಪಾಕಲಿ, ರಸಮಲಾಯಿ, ಈ ಥರ ತುಂಬ ವೆರೈಟೀಸ್ ಸ್ವೀಟ್ ಸಿಗುತ್ತೆ. ಅದಕ್ಕಿಂತ ಇನ್ನೊಂದು ಏನು ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ಓಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ತುಂಬ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಇದೆ. ನೀವು ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದರೆ ದಿಸ್ ದ ಬೆಸ್ಟ್ ಪ್ಲೇಸ್. ಈ ಪ್ಲೇಸ್ಗೆ ಹೋಗಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಪ್ಲೇಸ್ ನೋಡಿದೆ ಅಂತ ಅಲ್ಲ, ಈ ಪ್ಲೇಸಲ್ಲಿ ನನಗೆ ಮೈ ಫೇವ್ರೆಟ್ ಪರ್ಸನ್ ಸಿಕ್ಕಿದ್ರು ವಿನಯ್ ಗೌಡ ಸರ್. ಇವರು ನನಗೆ ಫೇವ್ರೆಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್. ನಾನು ಅಲ್ಲಿ ಇವ್ರನ್ನ ನೋಡೇ ಇರಲಿಲ್ಲ, ನನ್ನ ಪಾಡಿಗೆ ನಾನು ಓಡಾಡ್ತಾ ಇದ್ದೆ. ಆವಾಗ ಅವ್ರನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರು. ಸಚ್ ಎ ಹಂಬಲ್ ಪರ್ಸನ್. ನಿಜವಾಗ್ಲೂ ಅವರಿಬ್ಬರು ಪೇರ್ ಎಷ್ಟು ಚೆನ್ನಾಗಿದೆ ಅಂದರೆ, ಅವರಿಬ್ಬರು ನೋಡಿ ಎಲ್ಲ ಯಂಗ್ ಕಪಲ್ಸ್ಗೂ ಇನ್ಸ್ಪೈರ್ ಆಗಬೇಕು, ಆ ಥರ ಇದ್ದಾರೆ ಅವರು. ಅವ್ರನ್ನ ನೋಡಿ ಮಾತಾಡಿಸಿ ಫೋಟೋ ತೆಗೆಸ್ಕೊಂಡು, ಅವ್ರು ನೋಡಿದ ಖುಷಿಲಿ ಅಲ್ಲೇ ಕೂತ್ಕೊಂಡು ಮೈಸೂರು ಪಾಕ್ ತಿಂತಾಯಿದ್ವಿ. ಅವರು ಇನ್ನೂ ಅಲ್ಲೇ ಇದ್ದರು. ಸೊ ಹಂಗೆ ಅವ್ರನ್ನ ನೋಡಿಕೊಂಡು ಅಲ್ಲೇ ಮೈಸೂರು ಪಾಕ್ ತಿಂದ್ಕೊಂಡು ಸಿಕ್ಕಾಪಟ್ಟೆ ಖುಷಿಲಿ ಅಲ್ಲಿಂದ ಹೊರಟ್ವಿ. ಎಷ್ಟೇ ಖುಷಿಯಾದ್ರೂ ಹೊಟ್ಟೆ ತುಂಬಲ್ಲ ಅಲ್ವಾ. ಸೊ ಈಗ ಫೈನಲಿ ಊಟದ ಟೈಮ್, ಊಟಕ್ಕೆ ಹೋಗಬೇಕಿತ್ತು. ಅದು ಫೇಮಸ್ ಇರೋ ಪ್ಲೇಸ್ಗೆ ಹೋಗ್ತಾ ಇಲ್ಲ, ಅಲ್ಲೇ ನಿಯರ್ ಬೈ ಯಾವುದೋ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಟೆಲ್ ವಿಂಡ್ ಫ್ಲವರ್ ಅಂತ. ನೋಡೋಕೆ ತುಂಬಾ ಚೆನ್ನಾಗಿತ್ತು. ಆ ಮೀನ್ಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಕ್ರೌಡ್ ಕಮ್ಮಿ ಅನಿಸ್ತು. ಸೊ ಪಾಪು ಇರೋದ್ರಿಂದ ನಾನು ಯೂಶ್ವಲಿ ಕ್ರೌಡ್ ಕಮ್ಮಿ ಇರೋ ಪ್ಲೇಸಸ್ನೇ ನೋಡ್ತಾ ಇರ್ತೀನಿ. ಸೊ ಇಲ್ಲಿಗೆ ಹೋದ್ವಿ. ಒಳಗೆ ಎಂಟರ್ ಆದಮೇಲೂ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಫುಡ್ ವಾಸ್ ನಾಟ್ ಗುಡ್, ನಾಟ್ ವರ್ತ್ ಫಾರ್ ದ ಮನಿ. ಸೀರಿಯಸ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ, ತುಂಬ ಕಾಸ್ಟ್ಲಿ ಇದೆ, ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಆ ಅಮೌಂಟ್ಗೆ ಆ ಫುಡ್ ವರ್ತಿಲ್ಲ ಅಂತೂ. ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದರ ಇಂದಿನ ನೈಟ್ ನಾವು ರೋಟಿ ಮಹಾರಾಜ್ಗೆ ಹೋಗಿದ್ವಿ. ಅಲ್ಲಿ ಇದಕ್ಕಿಂತ ತುಂಬ ಪ್ರೈಸ್ ಕಮ್ಮಿ ಇತ್ತು. ಬಟ್ ಫುಡ್ ಸೀರಿಯಸ್ಲಿ ಇನ್ನೂ ನೆನಪಾಗಬೇಕು, ಅಷ್ಟು ಸಖತ್ತಾಗಿತ್ತು. ಅಲ್ಲಿ ತಿಂದಿದ್ದರಿಂದ ಇಲ್ಲಿ ಫುಡ್ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬೇರೆ ಕಡೆ ಹೋಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಮೈಸೂರಲ್ಲಿ. ಇನ್ಯಾವ ಪ್ಲೇಸ್ಗೂ ಹೋಗೋಕ್ಕಾಗ್ತಾ ಇಲ್ಲ. ಸೊ ಡೈರೆಕ್ಟ್ ಮನೆಗೆ ಹೊರಟ್ವಿ. ತುಮಕೂರಿಗೆ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಅಪ್ಪು ಹೆಂಗಿತ್ತು ಮೈಸೂರು? ಸೂಪರ್ ಆಗಿತ್ತು, ಮಸ್ತ್ ಇತ್ತು. ಯಾವ ಪ್ಲೇಸ್ ಇಷ್ಟ ಆಯಿತು? ಝೂ. ಆ್ಯಕ್ಚುಲಿ ಗೈಸ್ ಎಲ್ಲರೂ ಝೂಗೆ ಹೋದರೆ ವೇಸ್ಟು 2 hours 3 hours ಆಗುತ್ತೆ ಅಂತಾರೆ. ಬಟ್ ಸೀರಿಯಸ್ಲಿ ನಾವು ಹಂಗೆ ಅಂದ್ಕೊಂಡು ಹೋಗಿದ್ದು, ಹೊರ್ತಿರಲ್ಲ ಝೂ. ಸುಮ್ಮನೆ ಹಿಂಗೆ ಹೋಗ್ಬಿಡೋಣ, ಮಧ್ಯೆ ಎಲ್ಲರೂ ಬಂದುಬಿಡೋಣ, ಪಾಪಗೆ 1-2-3 ಅನಿಮಲ್ಸ್ ತೋರಿಸ್ಕೊಂಡು ಬರೋಣ, ಖುಷಿ ಪಡ್ತಾನೆ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಅವನಷ್ಟೇ ಅಲ್ಲ, ನಾವು ಎಂಜಾಯ್ ಮಾಡಿದ್ವಿ ಎಲ್ಲ ಅನಿಮಲ್ಸ್ ನೋಡಿ. ಏನು ಖಾಲಿ ಅನಿಸಿಲ್ಲ, ಎಲ್ಲ ಕಡೆನೂ ಅನಿಮಲ್ಸ್ ಇದೆ. ಊಟ ಮಾಡಿ ಹೊರಟ್ವಿ. ಬಾಯ್ ಬಾಯ್ ಮೈಸೂರು, ಅಂಟಿಲ್ ನೆಕ್ಸ್ಟ್ ಟೈಮ್. ಇದು ನನ್ನ ಮೈಸೂರು ಪಯಣ. ಈ ಟ್ರಿಪ್ ತುಂಬ ಶಾರ್ಟ್ ಆಗಿದ್ರು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಫುಲ್ ಪೀಸ್ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.